ಮೂವಿ ಹೆಸರು ಬಂದು ಹ್ಯಾಪಿ ರಾಜ್ ಅಂತ. ಮೂವಿ ಸ್ಟಾರ್ಟಿಂಗ್ ಶ್ರೇಣಿ ನಮಗೆ ನಮ್ಮ ಹೀರೋನ ತೋರಿಸ್ತಾರೆ. ನಮ್ಮ ಹೀರೋ ಹೆಸರು ಬಂದು ಆನಂದ್ ರಾಜ್ ಅಂತ. ಆದ್ರೆ ಇವನ ಹೆಸರನ್ನ ಆನಂದ್ ರಾಜ್ ಇಂದ ಹ್ಯಾಪಿ ಅಂತ ಇವನೇ ಚೇಂಜ್ ಮಾಡ್ಕೊಬಿಟ್ಟಿಯಾನೆ. ಇವತ್ತು ಅವ್ನ ಕಾಲೇಜಿನ ಲಾಸ್ಟ್ ದಿನ. ಸೊ ಅವನ ಕ್ರಶ್ಗೆ ಪ್ರಪೋಸ್ ಮಾಡ್ತಾನೆ. ಆದ್ರೆ ಆ ಹುಡುಗಿ ಒಪ್ಕೊಳ್ಳಲ್ಲ. ಅದಕ್ಕೆ ನಮ್ಮ ಹ್ಯಾಪಿ ನಾನು ನೋಡಕ್ಕೇನು ಚೆನ್ನಾಗಿಲ್ವಾ, ಯಾಕೆ ನನ್ನ ರಿಜೆಕ್ಟ್ ಮಾಡ್ತಿದ್ಯಾ, ರೀಸನ್ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಅವಳು ನೀನ್ ನೋಡಕ್ ಚೆನ್ನಾಗೇ ಇದೆಯಾ, ಆದ್ರೆ ಪ್ರಾಬ್ಲಮ್ ನಿಮ್ಮಪ್ಪ ಅಂತ ಹೇಳ್ತಾಳೆ. ಅಸ್ಲಿಗೆ ನಮ್ಮ ಹ್ಯಾಪಿ ತಂದೆ ಹೆಸರು ಕಟಾಮುಟು ಅಂತ. ಇವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ತಾರೆ. ಆದ್ರೆ ಊರ್ ಜನ ಇವ್ರಿರೋ ಪರ್ಸನಾಲಿಟಿಗೆ ಇವ್ರನ್ನ ಕುದುರೆ ಮೊಟ್ಟೆ ಅಂತ ಆಡ್ಕೋತಾರೆ. ಇವನ್ ಹ್ಯಾಪಿಗೂನು ಕುದುರೆ ಮೊಟ್ಟೆ ಮಗ ಬಂದಂತ ಆಡ್ಕೋತಾ ಇರ್ತಾರೆ. ಸೊ ಇವಾಗ ನಾನು ಏನಾದ್ರೂ ನಿನ್ನ ಮದ್ವೆ ಆದ್ರೆ ನಾಳೆ ಎಲ್ಲರೂ ನನ್ನ ಕುದುರೆ ಮೊಟ್ಟೆ ಸೊಸೆ ಬಂದ್ಲು ಅಂತ ಆಡ್ಕೋತಾರೆ. ಸೊ ನಂಗೆ ಕುದುರೆ ಮೊಟ್ಟೆ ಸೊಸೆ ಇಷ್ಟ ಇಲ್ಲ, ಐ ಆಮ್ ಸಾರಿ ಅಂತ ರಿಜೆಕ್ಟ್ ಮಾಡಿ ಹೋಗ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡೆ ಅಂತ ಹ್ಯಾಪಿಗೆ ತುಂಬಾನೇ ಬೇಜಾರಾಗುತ್ತೆ. ಬಟ್ ಇದು ಅವನ್ಗೆ ಫಸ್ಟ್ ಟೈಮ್ ಆಗಿರ್ಲಿಲ್ಲ. ಚಿಕ್ಕ ವಯಸ್ಸಿಂದನೇ ಹ್ಯಾಪಿ ಲವ್ ಮಾಡ್ಬೇಕಾಗಿರೋ ಹುಡುಗಿಯರೆಲ್ಲ ದೂರ ಆಗೋದಕ್ಕೆ ಒಂದ್ ರೀತಿ ಅವ್ರ ಅಪ್ಪನೇ ಕಾರಣ ಆಗಿದ್ದ. ಕೆಲವೊಬ್ರು ಅವ್ರ ಅಪ್ಪನ ಪರ್ಸನಾಲಿಟಿ ನೋಡ್ಕೊಂಡು ಹ್ಯಾಪಿನ ಒಪ್ಕೊಂಡಿಲ್ಲ. ಇನ್ ಕೆಲವೊಬ್ರು ಹೈಸ್ಕೂಲಲ್ಲಿ ಅವ್ರ ಅಪ್ಪ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ರು ಅಂತ ಆ ಹುಡುಗಿರು ಒಪ್ಕೋತಾ ಇರ್ಲಿಲ್ಲ. ಒಟ್ನಲ್ಲಿ ಹ್ಯಾಪಿ ಲವ್ ಸಕ್ಸಸ್ ಆಗದಿರೋದ್ ಕಾರಣ ಅವ್ರ ಅಪ್ಪ ಆಗಿದ್ದ. ಆದ್ರೆ ಅವ್ರ ಅಪ್ಪಂಗೆ ಹ್ಯಾಪಿ ಅಂದ್ರೆ ಇಷ್ಟ. ಬಿಕಾಸ್ ಹ್ಯಾಪಿ ಅವ್ರ ಅಪ್ಪನ ಊರ್ ಜನ ಎಲ್ಲ ಆಡ್ಕೋತಾ ಇದ್ರು. ಅಂಡ್ ಊರ್ ಜನ ಎಲ್ಲ ಹ್ಯಾಪಿ ಊಟಕ್ಕಿಂತ ಮುಂಚೆ ಅವ್ರ ಅಪ್ಪನ ತರನೇ ಮಗುನು ಗುಡ್ ಲುಕಿಂಗ್ ಆಗಿರಲ್ಲ, ಇವನ್ ತರನೇ ಮಗುನು ವಿಕಾರವಾಗಿರುತ್ತೆ ಅಂತೆಲ್ಲ ಆಡ್ಕೋತಾ ಇರ್ತಾರೆ. ಬಟ್ ಯಾವಾಗ ಹ್ಯಾಪಿ ಫುಲ್ ಗುಡ್ ಲುಕಿಂಗ್ ಆಗಿರ್ತಾನೋ ಅವ್ರ ಅಪ್ಪಂಗೆ ತುಂಬಾನೇ ಖುಷಿ ಆಗುತ್ತೆ. ಹೆಮ್ಮೆಯಿಂದ ಇವ್ ನಮ್ಮ ಮಗ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಆದ್ರೆ ಹ್ಯಾಪಿ ಅವ್ರ ಅಪ್ಪನ ಜೊತೆ ಹೊರಡೆ ಹೋಗಕ್ಕೆ ಎದ್ರಕೋತಾನೆ. ಬಿಕಾಸ್ ಅಲ್ಲಿ ಅವ್ನ ಫ್ರೆಂಡ್ಸು ಜನ ಅವ್ರ ಅಪ್ಪನ ಜೊತೆ ಅವ್ನು ನೋಡಿ ಆಡ್ಕೋತಾರೆ ಅನ್ನೋ ಭಯ. ಇವಾಗ ಹ್ಯಾಪಿ ಒಂದು ಹುಡುಗಿನ ಲವ್ ಮಾಡ್ಬೇಕಿರುತ್ತೆ. ಬಟ್ ಸುತ್ತಮುತ್ತ ಇರೋ ಊರವ್ರಿಗೆಲ್ಲ ಹ್ಯಾಪಿಯ ಚರಿತ್ರೆ ಗೊತ್ತು. ಅದಕ್ಕೆ ಹ್ಯಾಪಿ ಫ್ರೆಂಡು ಹೆಂಗಿದ್ರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಯಾ, ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗೋ, ಅಲ್ಲೇ ಯಾವ್ದಾದ್ರು ಒಂದು ಹುಡುಗಿನ ನೋಡಿ ಮದುವೆ ಆಗೋ, ಆ ಹುಡುಗಿಗೆ ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿರಲ್ಲ, ಸೊ ನೀನ್ ಆರಾಮಾಗಿ ನಿನ್ ಕೆಲಸ ಮಾಡ್ಕೋಬಹುದು, ಲವ್ ಮಾಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಹ್ಯಾಪಿ ಜಾಬ್ ಲೆಟರ್ನೆಲ್ಲ ಫಿಲ್ ಮಾಡಿ ಕಳಿಸ್ತಾನೆ. ಸೊ ಫೈನಲಿ ಒಂದು ಕಂಪ್ನಿಯಿಂದ ಹ್ಯಾಪಿಗೆ ಜಾಬ್ ಆಫರ್ ಬರುತ್ತೆ. ಸ್ಟಾರ್ಟಿಂಗು ಹ್ಯಾಪಿ ಅಪ್ಪ ಅಮ್ಮ ಒಪ್ಪಲ್ಲ. ಆದ್ರೂ ಹ್ಯಾಪಿ ಹೆಂಗ ಕನ್ವಿನ್ಸ್ ಮಾಡಿ ಬೆಂಗಳೂರಿಗೆ ಬರ್ತಾನೆ. ಇಲ್ಲಿ ಹ್ಯಾಪಿ ಒಂದು IT ಕಂಪ್ನಿಯಲ್ಲಿ ಆ್ಯಪ್ ಡಿಸೈನರ್ ಆಗಿ ಸೆಲೆಕ್ಟ್ ಆಗಿರ್ತಾನೆ. ಇವಾಗ ಅವನು ಬೆಂಗಳೂರಲ್ಲಿ ಬೊಸ್ಕಿ ಅನ್ನುವಂತಹ ವ್ಯಕ್ತಿ ಜೊತೆ ರೂಮ್ ಶೇರ್ ಮಾಡ್ಕೊಂಡು ಇರ್ತಾನೆ. ನೆಕ್ಸ್ಟ್ ಹ್ಯಾಪಿ ಕೆಲ್ಸಕ್ಕೆ ಜಾಯಿನ್ ಆಗ್ತಾನೆ. ಇಲ್ಲಿ ಅವನು ಕೆಲ್ಸಕ್ಕಿಂತ ಜಾಸ್ತಿ ಆಫೀಸಲ್ಲಿರೋ ಹುಡುಗಿರ್ನ ಲೈನ್ ಹಾಕೋದ್ರಲ್ಲೇ ಟೈಮ್ ಪಾಸ್ ಮಾಡ್ತಿರ್ತಾನೆ. ಸುಮಾರು ಜನಕ್ಕೆ ಪ್ರಪೋಸ್ ಮಾಡ್ತಾನೆ. ಬಟ್ ಯಾವ್ದು ಅಕ್ಸೆಪ್ಟ್ ಆಗಲ್ಲ. ಹೀಗೆ ಒಂದು ದಿನ ಹ್ಯಾಪಿಗೆ ತನ್ನ ಆ್ಯಪ್ ಅನ್ನ ಪ್ರೆಸೆಂಟ್ ಮಾಡೋದಿರುತ್ತೆ. ಯಾವಾಗ ಹ್ಯಾಪಿ ಪ್ರೆಸೆಂಟ್ ಮಾಡಕ್ ಬರ್ತಾನೋ ಅವನು ಫಸ್ಟ್ ಟೈಮು ಅಷ್ಟು ಜನದ ಮುಂದೆ ಇಂಗ್ಲಿಷ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕಿರುತ್ತೆ. ಸೊ ಅವನು ನರ್ವಸ್ ಆಗಿ ಸ್ವಲ್ಪ ತೊದ್ಲಿಸ್ತಾ ಇರ್ತಾನೆ. ಯಾವ ಪ್ರೆಸೆಂಟೇಶನ್ ಎಲ್ಲ ಮುಗಿಯುತ್ತೋ ಆಗ ಕಂಪ್ನಿಯ ಬಾಸ್ನ ಮಗಳಾದಂತ ಕಾವ್ಯ ಅದನ್ನ ಒಪ್ಕೋತಾಳೆ. ಅಂಡ್ ಅವಳು ಹ್ಯಾಪಿ ಆ್ಯಪ್ ಬಗ್ಗೆ ಅಪ್ರಿಷಿಯೇಟ್ ಸಹ ಮಾಡ್ತಾಳೆ. ಇದರಿಂದ ಹ್ಯಾಪಿಗೆ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಅವನು ಕಾವ್ಯನ ನೋಡಿದ ಫಸ್ಟ್ ಟೈಮ್ ಅಲ್ಲೇ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಕಾವ್ಯ ಆಫೀಸಲ್ಲಿ ಕಾಫಿ ಕರೀತಾರೆ. ಬಟ್ ಯಾರು ಬರಲ್ಲ. ಆಗ ಹ್ಯಾಪಿ ನಾನ್ ಬರ್ತೀನಿ ಅಂತ ಅವಳ ಜೊತೆ ಹೋಗ್ತಾನೆ. ಹ್ಯಾಪಿಗೆ ಸಿಟಿ ಮತ್ತೆ ಹೋಟೆಲ್ಸ್ ಎಲ್ಲ ಹೊಸ್ದಾಗಿರುತ್ತೆ. ಅವನ್ಗೆ ಮೆನುಲಿರುವಂತ ಐಟಮ್ ಬಗ್ಗೆ ಐಡಿಯಾನು ಇರಲ್ಲ. ಆದ್ರೆ ಕಾವ್ಯ ಅವಳೆ ಬಿಲ್ ಪೇ ಮಾಡಿ ಹ್ಯಾಪಿಗೆ ಬೇಕಾದದ್ನೆಲ್ಲ ಕೊಡಿಸ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಹ್ಯಾಪಿ ಅವ್ನ ಫೇಸ್ಬುಕ್ ಅಕೌಂಟ್ ನ ಕಾವ್ಯಕ್ಕೆ ತೋರಿಸ್ತಾನೆ. ಆದ್ರೆ ಕಾವ್ಯ ಎಲ್ಲರೂ ಇನ್ಸ್ಟಾಗ್ರಾಮ್ ಅಂತ ಅಪ್ಡೇಟ್ ಆಗಿದ್ದಾರೆ, ನೀನೇನೋ ಫೇಸ್ಬುಕ್ ಅಲ್ಲೇ ಇದೆಯಲ್ಲ ಅಪ್ಡೇಟ್ ಆಗು ಅಂತ ಹೇಳ್ತಾಳೆ. ಅವಾಗಿಂದ ಹ್ಯಾಪಿ ಇನ್ಸ್ಟಾಗ್ರಾಮ್ ನ ಡೌನ್ಲೋಡ್ ಮಾಡಿ ಕಾವ್ಯಗೆ ಫಾಲೋ ರಿಕ್ವೆಸ್ಟ್ ಕಳಿಸಿ ಅವತ್ತಿಂದ ಅವ್ರ ಜೊತೆ ಆನ್ಲೈನ್ ಅಲ್ಲಿ ಚಾಟಿಂಗ್ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಹೀಗೆ ಕಾವ್ಯ ಮತ್ತೆ ಹ್ಯಾಪಿ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ. ಅಂಡ್ ಕಾವ್ಯ ಹ್ಯಾಪಿನ ಫ್ರೆಂಡ್ ಆಗಿ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇರ್ತಾಳೆ. ಅಂಡ್ ಹ್ಯಾಪಿನು ಹಳ್ಳಿಯಿಂದ ಸಿಟಿ ವಾತಾವರಣಕ್ಕೆ ಅಪ್ಗ್ರೇಡ್ ಆಗ್ತಾನೆ. ಸೊ ಇದರಿಂದ ಆಫೀಸಲ್ಲಿ ಹ್ಯಾಪಿ ಚೆನ್ನಾಗಿ ಕೆಲಸನೂ ಮಾಡ್ತಾನೆ. ಅಂಡ್ ಪ್ರೆಸೆಂಟೇಶನ್ ಸಹ ಚೆನ್ನಾಗಿ ಕೊಡ್ತಾನೆ. ಇವಾಗ ಕಾವ್ಯರ ಬರ್ತ್ಡೇ ಬರುತ್ತೆ. ಸೊ ಅವಳು ತನ್ನ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾಳೆ. ಅದಕ್ಕೆ ಹ್ಯಾಪಿ ಅವಳಿಗೆ ಗಿಫ್ಟ್ ಆಗಿ ಒಂದು ಬೆಳ್ಳಿ ಕಾಳಿಗೆ ಹೆಜ್ಜೆನ ಕೊಡಕ್ ಹೋಗ್ತಾನೆ. ಬಟ್ ಯಾವಾಗ ಅವನು ಬರ್ತ್ಡೇ ಪಾರ್ಟಿ ಎಂಟರ್ ಆಗ್ತಾನೋ ಅವಳ ಸ್ಟ್ಯಾಂಡರ್ಡ್ ನ ನೋಡಿ ಬಂದಿರುವಂತ ಗೆಸ್ಟ್ ಅಫಿಷಿಯಲ್ಸ್ ಅವ್ರು ಕೊಡ್ತಾರೆ ಗಿಫ್ಟ್ ನ ನೋಡಿ ನನ್ ಗಿಫ್ಟ್ ಯಾವ್ದೇ ಲೆಕ್ಕಕ್ಕಿಲ್ಲ ಇಲ್ಲಿ ಅಂತ ಅವನ ಗಿಫ್ಟ್ ನ ಹೈಡ್ ಮಾಡಿ ಬೊಕ್ಕೆ ಕೊಡ್ತಾನೆ. ಇದೇ ಟೈಮಲ್ಲಿ ಕಾವ್ಯ ಹ್ಯಾಪಿನ ಅವ್ರ ಅಪ್ಪಂಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಕಾವ್ಯ ಅವರ ಅಪ್ಪನ ಹೆಸರು ರಾಜೀವ್ ಅಂತ. ಅವರು ಫಾರಿನ್ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಇವಾಗ ಪಾರ್ಟಿ ಎಲ್ಲ ಮುಗಿಯುತ್ತೆ. ಕಾವ್ಯ ಮತ್ತೆ ಹ್ಯಾಪಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಕಾವ್ಯ ನಮ್ ಬರ್ತ್ಡೇ ಗಿಫ್ಟ್ ಏನು ತಂದಿಲ್ವಾ, ಬರೀ ಬೊಕ್ಕೆಲ್ಲ ಮುಗಿಸ್ಬಿಟ್ಟ ಅಂತ ಕೇಳ್ತಾಳೆ. ಅದಕ್ಕೆ ಹ್ಯಾಪಿ ಬೇರೆ ಆಪ್ಷನ್ ಕಾಣದೆ ಅವ್ನು ತಂದಿರುವಂತ ಕಾಲ್ಗೆಜ್ಜೆನ ಕೊಡ್ತಾನೆ. ಆದ್ರೆ ಹ್ಯಾಪಿಗ್ ಡೌಟ್ ಇರುತ್ತೆ, ಎಲ್ಲಿ ಅವಳು ನನ್ ಕಾಲ್ಗೆಜ್ಜೆನ ಅಷ್ಟು ಚೀಪಾಗಿ ನೋಡ್ತಾಳೇನೋ ಅಂತ. ಆದ್ರೆ ಕಾವ್ಯ ಆ ಕಾಲ್ಗೆಜ್ಜೆನ ಖುಷಿಯಿಂದಾನೆ ಹಾಕೋತಾಳೆ. ಹಾಗೂ ಅದೇ ಟೈಮಲ್ಲಿ ಕಾವ್ಯ ನನಗೆ ನಿನ್ ಕಂಡ್ರೆ ಇಷ್ಟ ಅಂತ ಪ್ರಪೋಸ್ ಮಾಡಿ ಮದ್ವೆ ಆಗೋಣ ಅಂತ ಕೇಳ್ತಾಳೆ.
ಈ ಮಾತನ್ನ ಕೇಳ್ದಂತೆ ಹ್ಯಾಪಿ ಶಾಕ್ ಆಗ್ತಾನೆ. ಈ ಕಡೆ ಬೇಡ ಅನ್ನೋಕ್ಕೂ ಆಗದೆ, ಈ ಕಡೆ ಹ್ಞೂ ಅನ್ನೋಕ್ಕೂ ಆಗದೆ ಡೌಟ್ ಅಲ್ಲೇ ಹ್ಞೂ ಅಂತ ಒಪ್ಕೋತಾನೆ. ಇವಾಗ ಹ್ಯಾಪಿ ಫ್ರೆಂಡು ಅಷ್ಟು ದೊಡ್ಡ ಹುಡುಗಿ ನಿನ್ನ ಪ್ರಪೋಸ್ ಮಾಡಿ ಮದ್ವೆ ಆಗೋಣ ಅಂತ ಕೇಳ್ತಿದ್ದಾಳೆ, ನೀನ್ ಯಾಕೆ ಇಷ್ಟು ಟೆನ್ಷನ್ ತಗೊಂಡಿ ಅಂತ ಕೇಳ್ತಾನೆ. ಅದಕ್ಕೆ ಹ್ಯಾಪಿ, ನಾನು ಹುಟ್ಟಿ ಬೆಳ್ದಿದ್ದಾಳೆ ಹಳ್ಳಿಲಿ, ನಮ್ಮ ಮನೆಯವರೆಲ್ಲ ಹಳ್ಳಿಯವರು, ಅವ್ರು ನೋಡಿದ್ರೆ ಹೈ ಕ್ಲಾಸು ಸ್ಟ್ಯಾಂಡರ್ಡು, ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದಾರೆ, ಆದ್ರೆ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಹಳ್ಳಿಯವರು ಈ ತರ ಇದ್ದಾರೆ, ನಮ್ಮಿಬ್ರು ಮನೆಗೂ ಹೆಂಗ್ ಸೆಟ್ ಆಗುತ್ತೆ ಅಂತ ಡೌಟಲ್ಲಿರ್ತಾನೆ. ಅದಕ್ಕೆ ಅವ್ನ ಫ್ರೆಂಡು ಇರೋ ಮ್ಯಾಟ್ರನ್ನೆಲ್ಲ ಡೈರೆಕ್ಟ್ ಆಗಿ ಕಾವ್ಯಂಗೆ ಹೇಳು, ಮುಂದಕ್ಕೆ ಏನಾಗುತ್ತೋ ನೋಡೋಣ ಅಂತ ಹೇಳ್ತಾನೆ. ಇವಾಗ ಹ್ಯಾಪಿ ಮುಚ್ಚಿಡ ಬೇಡ ಅಂತ ಅವನ ಫ್ಯಾಮಿಲಿ ಫೋಟೋನ ಕಾವ್ಯಕ್ಕೆ ಸೆಂಡ್ ಮಾಡಿ, ಇವಾಗ ನಾನು ನಿನ್ಗೊಂದು ಫೋಟೋ ಕಳ್ಸಿದ್ದೀನಿ, ಆ ಫೋಟೋ ನೋಡಿದ್ಮೇಲೆ ನಾನು ನಿಂಗೆ ಇಷ್ಟನೇ ಇಲ್ವೋ ಅಂತ ಹೇಳು ಅಂತ ಹೇಳ್ತಾನೆ. ಸೊ ಇವಾಗ ಕಾವ್ಯ ಫೋಟೋನ ನೋಡಿ, ನಿಮ್ಮ ಅಪ್ಪ ಅಮ್ಮ ನೋಡೋಕೆ ಇನ್ನೋಸೆಂಟ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ನಾನು ನಿಮ್ಮ ಫ್ಯಾಮಿಲಿ ಒಪ್ಪಿಗೆ ಇದೆ, ನಾನು ನಮ್ಮ ಅಪ್ಪಂಗೆ ಎಲ್ಲ ವಿಷಯನೂ ಹೇಳ್ತೀನಿ, ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇದೆ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮನ ಇನ್ವೈಟ್ ಮಾಡು, ಅಲ್ಲೇ ಮಾತುಕತೆ ನಡೆಸೋಣ ಅಂತ ಹೇಳ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡಂತ ಹ್ಯಾಪಿಗೆ ತುಂಬಾನೇ ಖುಷಿ ಆಗುತ್ತೆ. ಅವ್ನು ಸೀದಾ ಊರಿಗೆ ಹೋಗಿ ಈ ಮ್ಯಾಟ್ರನ್ನೆಲ್ಲ ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾನೆ. ನಾನು ಹಿಂಗೆ ಅಂತ 25 ಜನ ಹುಡುಗಿಯನ್ನ ಹುಡುಕಿಟ್ಟಿದ್ದೀನಿ, ನೀನು ನೋಡಿದ್ರೆ ಲವ್ ಗಿವ್ ಅಂತೆಲ್ಲ ಮಾಡ್ತಿದ್ಯಲ್ಲ, ನಾನು ಇದು ಕೊಪ್ಪಳ ಅಂತಾನೆ. ಆದ್ರೂ ತನ್ನ ಮಗನಿಗೋಸ್ಕರ ಸರಿ ಬರ್ತೀವಿ ಅಂತ ಒಪ್ಕೋತಾನೆ. ಇನ್ನೊಂದ್ ಕಡೆ ಕಾವ್ಯ ಎಲ್ಲ ಮ್ಯಾಟ್ರನು ಅವ್ರ ಅಪ್ಪಂಗೆ ಹೇಳ್ತಾಳೆ. ಎಲ್ಲಿ ಅವ್ರ ಅಪ್ಪಂಗೂ ಹ್ಯಾಪಿ ಬಂದಾಗಿಂದ ಕಂಪ್ನಿಯ ಗ್ರೋತ್ ಚೆನ್ನಾಗಿದೆ, ಇವ್ನು ನಮ್ಮ ಮನೆ ಅಳಿಯ ಆದ್ರೆ ನಮ್ಮ ಕಂಪ್ನಿಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ತಾನೆ ಅನ್ನೋ ನಂಬಿಕೆ ಮೇಲೆ ಒಪ್ಕೋತಾನೆ. ಇವಾಗ ಆನಿವರ್ಸರಿ ದಿನ ಬರುತ್ತೆ, ಎಲ್ಲಿ ಎಲ್ಲ ಹೈಫೈ ಆಗಿ ಸ್ಟ್ಯಾಂಡರ್ಡ್ ಆಗಿ ರೆಡಿಯಾಗಿ ಬಂದಿರ್ತಾರೆ. ಆದ್ರೆ ಹ್ಯಾಪಿಗೆ ಬಂದವರೆಲ್ಲ ನಮ್ಮ ಅಪ್ಪ ಅಮ್ಮನ ನೋಡಿ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಅಂತ ಟೆನ್ಷನ್ನು. ಅದೇ ಟೈಮ್ಗೆ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಆದ್ರೆ ಅವ್ರಿಬ್ರೇ ಅಲ್ಲ, ಜೊತೆಗೆ ಅವ್ರ ಸಂಬಂಧಿಕರು ಇಡೀ ಊರವ್ರನ್ನೇ ಒಂದ್ ಲಾರಿಲಿ ಎತ್ತಾಕೊಂಡ್ ಬಂದಿರ್ತಾರೆ. ಇವ್ರನ್ನೆಲ್ಲ ನೋಡ್ದಂತ ಹ್ಯಾಪಿ, ಇವ್ರನ್ನೆಲ್ಲ ಯಾಕೆ ಕರ್ಕೊಂಡ್ ಬರಕ್ ಹೋದೆ, ನಾನು ಇನ್ನ ಅಮ್ಮನ್ ಮಾತ್ರ ಕರೆದಿದ್ದು, ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಅವ್ರಪ್ಪ, ಮೊದಲನೇ ಸಲ ಹೆಣ್ ನೋಡಕ್ ಬಂದಾಗ ಅಪ್ಪ ಅಮ್ಮ ಇಬ್ರೇ ಅಲ್ಲ, ಜೊತೆಗೆ ಅವ್ರ ಸಂಬಂಧಿಕರು ಊರವ್ರನ್ನೆಲ್ಲ ಕರ್ಕೊಂಡ್ ಹೋಗೋದು ನಮ್ಮ ಸಂಪ್ರದಾಯ, ನಿಂಗಿವೆಲ್ಲ ಅರ್ಥ ಆಗಲ್ಲ ಅಂತ ಪಾರ್ಟಿ ಎಂಟರ್ ಆಗ್ತಾನೆ. ಅವಾಗ ರಾಜೀವ್ ಹ್ಯಾಪಿ ಅಪ್ಪ ಅಮ್ಮ ಮತ್ತೆ ಅವರ ಊರವ್ರನ್ನೆಲ್ಲ ನೋಡ್ತಾನೋ, ಅವಾಗ ಶಾಕ್ ಆಗ್ತಾನೆ. ಏನ್ ಮಾಡ್ತಿದ್ಯೆ, ಇವ್ರನ್ನೆಲ್ಲ ಕರ್ಕೊಂಡ್ ಬಂದೆ ಅಂತ ಕಾವ್ಯಂಗ್ ಕೇಳ್ತಾನೆ. ಮತ್ತೊಂದ್ ಕಡೆ ರಾಜೀವ್ ಫ್ರೆಂಡು ಈ ಸಂದರ್ಭದ ಅಡ್ವಾಂಟೇಜ್ ತಗೋಬೇಕು ಅಂತ ಇರ್ತಾನೆ. ಬಿಕಾಸ್ ಅವನ್ ಮಗನ ಕಾವ್ಯಂಗೆ ಕೊಟ್ಟು ಮದ್ವೆ ಮಾಡ್ಬೇಕಿತ್ತು, ಬಟ್ ಅವ್ನ ಕಂಪ್ನಿ ಲಾಸ್ ಅಲ್ಲಿ ನಡೀತಾ ಇರೋದ್ರಿಂದ ರಾಜೀವ್ ಸಂಬಂಧಕ್ಕೆ ಒಪ್ಪಲ್ಲ. ಸೊ ಈ ಸಂದರ್ಭದಲ್ಲೇ ರಿವೆಂಜ್ ತಗೋಬೇಕು ಅಂತ ಸ್ಟೇಜ್ ಮೇಲೆ ಹೋಗಿ ಹ್ಯಾಪಿ ಅಪ್ಪನ್ನ ಕರೆಸ್ತಾನೆ. ಇಲ್ಲಿ ಹ್ಯಾಪಿ ಅಪ್ಪಂಗೆ ಮೈಕ್ ಕೊಟ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಈ ಸಂದರ್ಭದ ಬಗ್ಗೆ ನೀವೇನ್ ಹೇಳ್ತೀರಾ, ಹಂಗೆ ಒಂದ್ ಸಾಂಗ್ ಆಡಿ ಅಂತೆಲ್ಲ ಕೇಳ್ತಾನೆ. ಆಗ ಹ್ಯಾಪಿ ಅವರಪ್ಪ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಪಾರ್ಟಿಯಲ್ಲಿ ಮೈಕ್ ಇಟ್ಕೊಂಡ್ ಮಾತಾಡ್ತಾ ಇರೋದು, ಸ್ವಲ್ಪ ತೊದ್ಲಿಸ್ತಾರೆ. ಅಂಡ್ ಸಾಂಗ್ ಆಡುವಾಗ್ಲೂ ಸಹ ಇಡೀ ಜನರೆಲ್ಲ ನಗ್ತಾರೆ. ಒಂದ್ ರೀತಿ ಹ್ಯಾಪಿ ಅವ್ರ ಅಪ್ಪಂಗೆ ಅವಮಾನ ಆಗ್ತಾ ಇರುತ್ತೆ. ಅಂಡ್ ರಾಜೀವ್ ಫ್ರೆಂಡ್ ಅದರ ಮಜಾ ತಗೋತಾ ಇರ್ತಾನೆ. ಅಂಡ್ ರಾಜೀವ್ಗೆ ತುಂಬಾನೇ ಕೋಪ ಬರುತ್ತೆ. ಇವಾಗ ಪಾರ್ಟಿಲ್ ಬಂದಂತ ಗೆಸ್ಟ್ ಎಲ್ಲ ರಾಜೀವ್ ಮಗಳು ಮದ್ವೆ ಆಗೋರು ಈ ತರ ಇದಾರೆ, ಆ ತರ ಇದಾರೆ, ಏನೇನೋ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ. ಪಾಪ ಇವನ್ನೆಲ್ಲ ನೋಡ್ದಂತ ಹ್ಯಾಪಿ, ನಮ್ಮ ಅಪ್ಪನಿಂದಾನೆ ಈ ಸಂಬಂಧನು ಹೋಗುತ್ತೆ ಅಂತ ಫುಲ್ ಕುಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕೊರಗ್ತಾ ಇರ್ತಾನೆ. ಆದ್ರೆ ಊರವರೆಲ್ಲ ಪಾರ್ಟಿಲ್ ಸಿಕ್ಕಿದ್ನೆಲ್ಲ ತಿನ್ನೋದು ಕುಣಿಯೋದ್ನೆಲ್ಲ ಮಾಡ್ತಾರೆ. ಇವಾಗ ಪಾರ್ಟಿ ಮುಗಿಯುತ್ತೆ. ಇಲ್ಲಿ ಹ್ಯಾಪಿ ಅವರಪ್ಪ ರಾಜೀವ್ನ ಮಾತಾಡ್ಸಕ್ಕೆ ಅಂತ ಬರ್ತಾರೆ. ಬಟ್ ರಾಜೀವ್ ಅವ್ನ ಬಿಸ್ನೆಸ್ ಕ್ಲೈಮ್ ಜೊತೆಗೆ ಹ್ಯಾಪಿ ಅವ್ರ ಮನೆಯವ್ರ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ಕೇಳಿಸ್ಕೊತಾನೆ. ಅದಕ್ಕೆ ಹ್ಯಾಪಿ ಅವರಪ್ಪ ಹ್ಯಾಪಿನ ಕರ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ರಾಜೀವ್ ಮನೆ ಬಂದು, ನಮ್ಮನ್ನ ಲೋವರ್ ಕ್ಲಾಸ್ ಆಗಿ ನೋಡ್ತಾ ಇದ್ದೀರಲ್ವಾ, ತಗೊಳ್ಳಿ ನಮ್ಮ ಆಸ್ತಿ, ನನ್ನ ಹತ್ರ ರೈಸ್ ಮಿಲ್ ಇದೆ, ತೆಂಗಿನ ತೋಟ ಇದೆ, 10 ಎಕರೆ ಜಮೀನ್ ಇದೆ, ನನ್ನ ಟೋಟಲ್ ಆಸ್ತಿ ಲೆಕ್ಕ ಹಾಕಿದ್ರೆ ನಿಮ್ ಕಂಪ್ನಿನ ನಾನು ಖರೀದಿ ಮಾಡ್ಬೋದು, ನಾವು ಸಿಂಪಲ್ ಆಗಿದೀವಿ ಅಂದಿದ ತಕ್ಷಣ ನಾವು ನಿಮ್ಗಿಂತ ಕೆಳಗಡೆಯವರಲ್ಲ, ನಮ್ಮ ಹತ್ರ ನಿಮ್ಗಿಂತ ಜಾಸ್ತಿನೇ ಇದೆ, ಆದ್ರೆ ನಾವು ತೋರ್ಸ್ಕೊಳಲ್ಲ ಅಂತ ಮಗು ಕೊಡ್ದಂಗ್ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇದ್ರಿಂದ ಹ್ಯಾಪಿಗೆ ಕಾವ್ಯ ನನಗ್ ಸಿಗಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಹ್ಯಾಪಿ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾನೆ ಅಂತ ಹ್ಯಾಪಿ ಅವರಮ್ಮ ಬೆಂಗಳೂರಲ್ಲೇ ಸ್ಟೇ ಆಗಿರ್ತಾಳೆ. ಎಲ್ಲಿ ಅವ್ರ ಅಮ್ಮ ಮಾಡ್ತಾ ಇರೋ ಅಡುಗೆಗೆ ಅಪ್ಪಕ್ಕ ಮನೇಲಿ ಇರುವಂತಹ ಹುಡುಗಿರೆಲ್ಲ ಆಂಟಿಗ್ ಫ್ರೆಂಡ್ ಆಗ್ತಾರೆ. ಅಂಡ್ ನಮ್ಮ ಹ್ಯಾಪಿ ಅವ್ರ ಅಮ್ಮ ಅಂತೂ ಬೆಂಗಳೂರಲ್ಲಿ ತನ್ಗೆ ಏನೇನ್ ಬೇಕು ಎಲ್ಲಾನು ಮಾಡ್ತಾಳೆ, ಪಾರ್ಲರ್ಗೆ ಹೋಗ್ತಾಳೆ, ಗೇಮ್ಸ್ ಆಡ್ತಾಳೆ, ಒಳ್ಳೆ ಹೈಫೈ ಆಗಿರ್ತಾರೆ. ಈಗ ನಮ್ಮ ಹ್ಯಾಪಿ ಊರಲ್ಲಿ ಇರಲ್ಲ. ಸೊ ಹ್ಯಾಪಿ ಅವರಮ್ಮ ಶಾಪಿಂಗ್ ಮಾಡ್ಕೊಂಡು ಹೊರಡೆ ಬರ್ತಾ ಇರುವಾಗ ಕಾವ್ಯ ಮತ್ತೆ ಅವ್ರ ಫ್ರೆಂಡ್ಸ್ನ ನೋಡ್ತಾರೆ. ಅವ್ರೆಲ್ಲಾರನು ಅವ್ರ ಮನೆಗೆ ಇನ್ವೈಟ್ ಮಾಡಿ ಮನೆ ಒಡೆ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಅಂಡ್ ಕಾವ್ಯನು ನಂಗೆ ಸಿಗೋದಾದ್ರೆ ಇಂಥ ಹತ್ತನೇ ಸಿಗ್ಬೇಕು ಅಂತ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ. ಯಾವಾಗ ಹ್ಯಾಪಿ ಮತ್ತೆ ಮನೆ ಬರ್ತಾನೋ ಇವನ್ನೆಲ್ಲ ನೋಡಿ ಹ್ಯಾಪಿಗೆ ಕೋಪ ಬಂದು
ಹ್ಯಾಪಿ ಅವ್ರ ಅಮ್ಮನ ಮತ್ತೆ ಊರಿಗೆ ಕಳಿಸ್ತಾನೆ. ಸೊ ನೆಕ್ಸ್ಟ್ ಸೀನಲ್ಲಿ ಹ್ಯಾಪಿ ಮತ್ತೆ ಕಾವ್ಯ ಮತ್ತೆ ಕಾಂಬ್ರೋ ಆಗಿ ನಾವಿಬ್ರು ಮತ್ತೆ ನಮ್ಮಿಬ್ರು ಮನೆಯವ್ರನ್ನ ಒಪ್ಸೋಣ ಅಂತ ಹ್ಯಾಪಿ ಅವ್ರ ಅಪ್ಪನ ಹತ್ರ, ಕಾವ್ಯ ಅವಳ ಅಪ್ಪನ ಹತ್ರ ಹೋಗ್ತಾಳೆ. ಎಲ್ಲಿ ಇಬ್ರು ಅಪ್ಪಂದಿರು ಸ್ಟಾರ್ಟಿಂಗ್ ಒಪ್ಪಲ್ಲ, ಬಟ್ ಲಾಸ್ಟ್ ಒಂದ್ ಕಂಡೀಷನ್ ಹಾಕ್ಬಿಟ್ಟು ಒಪ್ತಾರೆ. ಅದೇನಪ್ಪ ಅಂದ್ರೆ ಹ್ಯಾಪಿ ಅವ್ರ ಅಪ್ಪಂಗೆ ರಾಜೀವ್ ಅವನ ಹತ್ರ ಬಂದು ಕ್ಷಮೆ ಕೇಳಬೇಕು ಅಂಡ್ ರಾಜೀವ್ಗೆ ಹ್ಯಾಪಿ ಅವ್ರ ಅಪ್ಪ ಬಂದು ಸಾರಿ ಕೇಳಬೇಕು. ಈ ಕಂಡೀಷನ್ ಕೇಳಿಸ್ಕೊಂಡಂತ ಅವರಿಬ್ರು ಇದಾಗ ಮಾತಲ್ಲ ಅನ್ಕೋತಾರೆ. ಬಟ್ ಬೇರೆ ಆಪ್ಷನ್ ಕಾಣದೆ ಒಂದು ಐಡಿಯಾ ಮಾಡಿ ಕಾವ್ಯ ರಾಜೀವ್ ಹತ್ರ ಬಂದು ಹ್ಯಾಪಿ ಅವ್ರ ಅಪ್ಪ ನಿಮ್ಮ ಹತ್ರ ಸಾರಿ ಕೇಳ್ತಾರಂತೆ, ಆದ್ರೆ ಅದು ಅವ್ರ ಊರವ್ರ ಮುಂದೆ ಕೇಳ್ತಾರಂತೆ. ಹೇಗಿದ್ರು ನಾವು ಸ್ವಲ್ಪ ದಿನ ಆಮೇಲೆ ಲಂಡನ್ಗೆ ಹೋಗ್ತೀವಿ, ಅಲ್ಲಿ ತನಕ ಊರು ನೋಡ್ದಂಗ ಆಗತ್ತೆ, ಬನ್ನಿ ಹೋಗೋಣ ಅಂತ ಕೇಳ್ತಾಳೆ. ಅದಕ್ಕೆ ರಾಜೀವ್ ಒಪ್ಪಲ್ಲ. ಬಟ್ ರಾಜೀವ್ಗೆ ಒಬ್ಳು ಚಿಕ್ಕ ಮಗಳಿರ್ತಾಳೆ. ಎಲ್ಲಿ ಆ ಚಿಕ್ಕ ಹುಡುಗಿ ನಾವಿನ್ನೇನು ಲಂಡನ್ಗೆ ಹೋಗ್ತೀವಿ, ನಂಗೆ ಊರಿಗೆ ಹೋಗಕ್ಕೆ ಇಷ್ಟ ಅಂತ ಡ್ರಾಯಿಂಗ್ ಮಾಡಿ ತೋರಿಸ್ತಾಳೆ. ಅದಕ್ಕೆ ಅವಳಿಗೋಸ್ಕರ ರಾಜೀವ್ ಊರಿಗೆ ಬರಕ್ ಒಪ್ಕೋತಾನೆ. ಈ ಕಡೆ ಹ್ಯಾಪಿ ರಾಜೀವ್ ನಿಮ್ಮ ಹತ್ರ ಸಾರಿ ಕೇಳಕ್ಕೆ ನಮ್ಮ ಮನೆಗೆ ಬರ್ತಿದ್ದಾರೆ, ಸೊ ಅವ್ರು ಇರೋ ದಿನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ. ಕಾವ್ಯ ಮತ್ತು ಅವ್ರ ಫ್ಯಾಮಿಲಿ ಊರಿಗೆ ಬರ್ತಾರೆ. ಎಲ್ಲಿ ರಾಜೀವ್ ಹ್ಯಾಪಿ ಅವ್ರಪ್ಪ ಸಾರಿ ಕೇಳ್ತಾನೆ ಅಂತ ಅನ್ಕೋತಾನೆ, ಬಟ್ ಕೇಳಲ್ಲ. ಅದಕ್ಕೆ ಹ್ಯಾಪಿ ಇವಾಗ ತಾನೇ ಬಂದಿರೋದು ಸರ್, ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇದೆ, ಸ್ವಲ್ಪ ದಿನ ಇಲ್ಲೇ ಇರಿ, ನಮ್ಮ ಅಪ್ಪಂಗೆ ಸ್ವಲ್ಪ ಮುಜುಗರ, ಅವ್ರು ನಿಮ್ಮ ಹತ್ರ ಸಾರಿ ಪಕ್ಕ ಕೇಳ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ರಾಜೀವ್ ಸ್ವಲ್ಪ ದಿನ ಅಲ್ವಾ ಅಂತ ಅಲ್ಲೇ ಉಳ್ಕೋತಾನೆ. ಇವಾಗ ಹ್ಯಾಪಿ ಮತ್ತೆ ಅವ್ನ ಫ್ರೆಂಡು ಹೇಗಾದ್ರೂ ಮಾಡಿ ಹ್ಯಾಪಿ ಅವರಪ್ಪ ರಾಜೀವ್ಗೆ ಸಾರಿ ಕೇಳಬೇಕು ಅಂತ ಸುಮಾರು ಪ್ರಯತ್ನಗಳನ್ನ ಮಾಡ್ತಾರೆ, ಬಟ್ ಎಲ್ಲ ಫೇಲ್ ಆಗುತ್ತೆ. ಮತ್ತೊಂದು ಕಡೆ ಕಾವ್ಯ ಅವರ ಫ್ಯಾಮಿಲಿ ಹಳ್ಳಿ ವಾತಾವರಣಕ್ಕೆ ದಿನೇ ದಿನೇ ಅಡ್ಜಸ್ಟ್ ಆಗಿ ಎಂಜಾಯ್ ಮಾಡ್ತಾರೆ. ಹೀಗೆ ಒಂದು ದಿನ ಹ್ಯಾಪಿ ಅವರಪ್ಪ ರಾಜೀವ್ನ ನದಿ ಹತ್ರ ಕರೀತಾರೆ. ಇಲ್ಲಿ ರಾಜೀವ್ ಸಹ ಅಲ್ಲಿಗೆ ಹೋಗ್ತಾನೆ. ಹಾಗೆ ಹ್ಯಾಪಿ ಅವರಪ್ಪ ರಾಜೀವ್ಗೆ ಅವರ ಬ್ಯಾಕ್ ಸ್ಟೋರಿಯನ್ನ ಕೇಳ್ತಾನೆ. ಆಗ ರಾಜೀವ್ ನಾನೊಬ್ಬ ಮಿಡಲ್ ಕ್ಲಾಸ್ ಮನೆಯವನು, ತುಂಬಾನೇ ಸ್ಟ್ರಗಲ್ ಮಾಡಿದ್ದೀನಿ, ಆದ್ರೆ ಕಾವ್ಯ ನಂಗೆ ಲಕ್ಕಿ ಚಾಮ್ ತರ, ಅವಳು ಹುಟ್ಟಿದ ಮೇಲೆ ನನ್ನ ಬಿಸ್ನೆಸ್ ಎಲ್ಲ ಸಕ್ಸಸ್ ಆಯ್ತು, ಅವಳು ಬಂದ್ಮೇಲೆ ನಾನು ಇಷ್ಟು ರಿಚ್ ಆಗಿರೋದು ಅಂತ ಹೇಳ್ತಾನೆ. ಇವಾಗ ಅವನು ಹ್ಯಾಪಿ ಅವ್ರ ಅಪ್ಪನ ಸ್ಟೋರಿ ಕೇಳಿದಾಗ ಮೂವಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಇಲ್ಲಿ ಹ್ಯಾಪಿ ಅವ್ರ ಅಪ್ಪ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಇದ್ದ, ಅವ್ರ ಮನೆಯವ್ರಿಗೆಲ್ಲ ಒಂದೊಂದು ಡಿಸೀಸ್ ಇರುತ್ತೆ, ಆದ್ರೆ ಈ ಮನೆತನದಲ್ಲಿ ಹ್ಯಾಪಿ ಅವ್ರ ಅಪ್ಪ ಒಬ್ನೇ ಚೆನ್ನಾಗಿ ಯಾವುದೇ ಕೊರತೆ ಇಲ್ಲದೆ ಹುಟ್ಟಿರ್ತಾನೆ. ಅದಕ್ಕೆ ಹ್ಯಾಪಿ ಅವ್ರ ಅಪ್ಪನಪ್ಪ ಅವನ್ನ ಚೆನ್ನಾಗಿ ಓದಿಸಿ ದೊಡ್ಡ ವ್ಯಕ್ತಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಚಿಕ್ಕ ವಯಸ್ಸಲ್ಲಿ ಹ್ಯಾಪಿ ಅವ್ರ ಅಪ್ಪನೇ ಎಲ್ಲರೂ ಕುದುರೆ ಮೊಟ್ಟೆ ಅಂತ ಆಡ್ಕೋತಾ ಇರ್ತಾರೆ. ಆದ್ರೆ ಹ್ಯಾಪಿ ಅವರಪ್ಪ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಚೆನ್ನಾಗಿ ಓದಿ ಹೈಸ್ಕೂಲಲ್ಲಿ ಟೀಚರ್ ಆಗ್ತಾರೆ, ಕೊನೆಗಲ್ಲೇ ಹೆಡ್ ಮಾಸ್ಟರ್ ಆಗ್ತಾರೆ. ಆ್ಯಂಡ್ ಅವರು ಸಾಧನೆ ಮಾಡಿದ ದಿನ ಅವ್ರ ಅಪ್ಪನ ತನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಇಡೀ ಊರಿಗೆ ಹೆಮ್ಮೆಯಿಂದ ಮೆರವಣಿಗೆ ಮಾಡ್ತಾರೆ. ಆ್ಯಂಡ್ ಎಲ್ಲ ಸ್ಟೋರಿ ಕೇಳ್ದಂತಹ ರಾಜೀವ್ಗೆ ಹ್ಯಾಪಿ ಅವರಪ್ಪ ತುಂಬಾನೇ ಕಷ್ಟಪಟ್ಟಿದ್ದಾರೆ, ಸಫರ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹೀಗೆ ಒಂದು ದಿನ ರಾಜೀವ್ನ ಚಿಕ್ಕ ಮಕ್ಳಿಗೆ ಅನಾರೋಗ್ಯ ಉಂಟಾಗುತ್ತೆ. ಅದು ಮಧ್ಯರಾತ್ರಿ ಆಗಿರುತ್ತೆ. ರಾಜೀವ್ ತುಂಬಾನೇ ಗಾಬರಿ ಆಗಿರ್ತಾನೆ. ಆದ್ರೆ ಊರವರು ತಮ್ಮ ಆಯುರ್ವೇದಿಕ್ ವೈದ್ಯರನ್ನ ಕರೆಸಿ ಅವ್ರ ಮಗಳನ್ನ ಸರಿಪಡಿಸ್ತಾರೆ. ಇದನ್ನ ನೋಡಿದಂತ ರಾಜೀವ್ ತುಂಬಾನೇ ಎಮೋಷನಲ್ ಆಗ್ತಾನೆ. ಊರ್ ಜನ ಮೇಲೆ ಸ್ವಲ್ಪ ಪಾಸಿಟಿವ್ ಒಪಿನಿಯನ್ ಬರುತ್ತೆ. ಇವಾಗ ಫಂಕ್ಷನ್ ಎಲ್ಲ ಆಯ್ತು, ಇವರು ಸಾರಿ ಕೇಳಲ್ಲ ಅಂತ ನಾವಿನ್ನೇ ಇಲ್ಲಿ ಉಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ರಾಜೀವ್ ಅವ್ನ ಫ್ಯಾಮಿಲಿ ಜೊತೆ ಸಿಟಿಗೆ ಹೋಗಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾನೆ. ಆದ್ರೆ ಹೋಗಕ್ಕಿಂತ ಮುಂಚೆ ಹ್ಯಾಪಿ ಅವರಪ್ಪ ರಾಜೀವ್ ಹತ್ರ ಬಂದು, ನಾನು ಅವತ್ ನಿಮ್ ಮನೇಲಿ ಸ್ವಲ್ಪ ರೂಢಾಗಿ ಮಾತಾಡ್ದೆ, ಆ ಥರ ಮಾತಾಡ್ಬಾರ್ದಿತ್ತು, ನಾನು ಹಿಂದೆ ಏನಾದ್ರು ತಪ್ಪಾಗಿದ್ರೆ ನನ್ನ ಕ್ಷಮಿಸಿ ಅಂತ ಕೇಳ್ಕೊತಾನೆ. ಈ ಮಾತನ್ನ ಕೇಳಿಸ್ಕೊಂಡಂತ ಹ್ಯಾಪಿನು ಶಾಕ್ ಆಗ್ತಾನೆ. ಆದ್ರೆ ರಾಜೀವ್ ಕೊನೆಗೂ ನನ್ನ ಚಾಲೆಂಜ್ ಅಲ್ಲಿ ನಾನು ಗೆದ್ನಲ್ಲ ಅಂತ ಅವನು ಪರವಾಗಿಲ್ಲ, ಬೇಗ ಸಿಟಿ ಬನ್ನಿ ಮದ್ವೆ ಮಾತುಕತೆ ನಡೆಸೋಣ ಅಂತ ಹೇಳ್ತಾನೆ. ಇವಾಗ ಹ್ಯಾಪಿ ಅವ್ರ ಅಪ್ಪನ ಹತ್ರ ಹೋಗಿ ಹೆಂಗಪ್ಪ ಸಾರಿ ಕೇಳ್ದಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವ್ರಪ್ಪ ಅವ್ನ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಸ್ವಲ್ಪ ದಿನದಿಂದ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹ್ಯಾಪಿ ಪ್ರಪೋಸ್ ಮಾಡಿರ್ತಾನಲ್ಲ ಹುಡುಗಿ, ಆ ಹುಡುಗಿ ಅವರಪ್ಪ ಹ್ಯಾಪಿ ಅವ್ರ ಅಪ್ಪನ ಹತ್ರ ಬಂದು, ರೀಸೆಂಟಾಗಿ ನಮ್ಮ ಮಗಳು ಮದುವೆ ಮಾಡಿಸಿದ್ದೆ, ಬಟ್ ಇವಾಗ ಅವರಿಬ್ರು ಕಿತ್ತಾಡ್ಕೊಂಡು ಡಿವೋರ್ಸ್ ಅಂತ ಬಂದಿದ್ದಾರೆ, ಹುಡುಗ ಮನೆಯವರು ನಮ್ಮ ಮಗಳಿಗೆ ಟಾರ್ಚರ್ ಕೊಡ್ತಿದ್ದಾರೆ, ಇವಾಗ ನೀವೇ ನಮ್ಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವರಪ್ಪ ಎದ್ರುಕೋಬೇಡಿ, ನಂಗೊಬ್ಬ ಲಾಯರ್ ಗೊತ್ತು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಹುಡುಗಿ ಹ್ಯಾಪಿ ಅವ್ರ ಅಪ್ಪನ ಹತ್ರ ಬಂದು, ಅಂಕಲ್ ನಾನು ನಿಮ್ಮ ಬಗ್ಗೆ ತುಂಬಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ಕೇವಲವಾಗಿ ನೋಡ್ತಿದ್ದೆ, ಹ್ಯಾಪಿ ನಂಗೆ ಪ್ರಪೋಸ್ ಮಾಡಿದಾಗ ನಾನು ಕೇವಲವಾಗಿ ನೋಡಿ ರಿಜೆಕ್ಟ್ ಮಾಡಿದೆ, ಇಂಥ ಮಾವನ್ ನಾನು ಮಿಸ್ ಮಾಡ್ಕೊಂಡೆ ಅಂತ ಎಮೋಷನಲ್ ಆಗಿ ಅಲ್ಲಿಂದ ಹೋಗ್ತಾಳೆ. ಸೊ ಅವಾಗ ಹ್ಯಾಪಿ ಅವ್ರ ಅಪ್ಪಂಗೆ, ನನ್ನ ಮಗ ನನ್ನಿಂದ ತುಂಬಾನೇ ಅವಮಾನವನ್ನ ಫೇಸ್ ಮಾಡಿದ್ದಾನೆ, ಬಟ್ ಆದ್ರೂ ಅವ್ನು ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ, ಇಂಥ ಮಗನ್ಗೋಸ್ಕರ ನಾನು ಸಾರಿ ಕೇಳಕ್ ಆಗಲ್ವಾ ಅಂತ ನಾನು ಕೇಳ್ದೆ ಅಂತ ಹೇಳ್ತಾನೆ. ಅವಾಗ ಹ್ಯಾಪಿ ತುಂಬಾನೇ ಎಮೋಷನಲ್ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹ್ಯಾಪಿ ಮದುವೆ ಆಗಿ ಕಾವ್ಯ ಫ್ಯಾಮಿಲಿ ಜೊತೆ ಲಂಡನ್ಗೆ ಹೋಗ್ತಾನೆ. ಅವನು ಫ್ಲೈಟಲ್ಲಿ ಇರುವಾಗ ಅವನಿಗೆ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪನ ಹತ್ರ ಫ್ಲೈಟ್ ಕರ್ಕೊಂಡು ಹೋಗುವಂತ ಅಟ್ಯಾಕ್ ಮಾಡಿದ ಇನ್ಸಿಡೆಂಟು ಆ್ಯಂಡ್ ಅವ್ರ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲನೂ ನೆನಪಾಗುತ್ತೆ. ಆ್ಯಂಡ್ ಅವ್ನು ತುಂಬಾನೇ ಎಮೋಷ್ನಲ್ ಆಗ್ತಾನೆ. ಇದಾಗಿ ಸ್ವಲ್ಪ ದಿನ ಆದಮೇಲೆ ನೆಕ್ಸ್ಟ್ ಸೀನಲ್ಲಿ ನಮಗೆ ರಾಜೀವ್ ಫ್ಯಾಮಿಲಿ ಮತ್ತು ಹ್ಯಾಪಿ ಮತ್ತು
ಮತ್ತೆ ಇಂಡಿಯಾಗೆ ರಿಟರ್ನ್ ಬಂದು ಹ್ಯಾಪಿ ಅವ್ರ ಅಪ್ಪನ ಮೀಟ್ ಮಾಡ್ತಾರೆ. ಇಲ್ಲಿ ಹ್ಯಾಪಿ ಅವ್ರ ಅಪ್ಪ ನೀನ್ ಯಾಕೆ ಇಲ್ಲಿ ಬಂದೆ, ನಿಂಗೆ ಲಂಡನ್ ಅಂದ್ರೆ ಇಷ್ಟ ಅಲ್ವಾ, ಅಲ್ಲೇ ಇರ್ಬೇಕಲ್ವಾ, ಏನಾಯ್ತು ಅಂತ ಕೇಳ್ತಾನೆ. ಹ್ಯಾಪಿ ನಾನು ತಪ್ಪು ಮಾಡ್ಬಿಟ್ಟೆ ಅಪ್ಪ, ನಾನು ರಿಯಲಿ ಸಾರಿ, ನಿಮ್ಮನ್ನ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ಮೇಲೆ ರಾಜೀವ್ ಹ್ಯಾಪಿ ಅವ್ರ ಅಪ್ಪನ ಹತ್ರ ಬಂದು ನಿಮ್ಮಂತ ದೊಡ್ಡ ವ್ಯಕ್ತಿಯನ್ನ ನಂಗೆ ಕೇವಲವಾಗಿ ನೋಡಿದೆ, ಇವತ್ತು ನಾನು ಇಷ್ಟು ದೊಡ್ಡ ವ್ಯಕ್ತಿ ಆಗೋದಕ್ಕೆ ನೀವೇ ಕಾರಣ ಅಂತ ಹೇಳ್ತಾನೆ. ಆಗ ನಮಗೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಎಲ್ಲಿ ಹ್ಯಾಪಿ ಮತ್ತೆ ಅವ್ರ ಅಪ್ಪ ಅಮ್ಮ ತಾಜ್ ಮಹಲ್ ನೋಡ್ಬೇಕು ಅಂತ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದೇ ಟ್ರೈನಲ್ಲಿ ರಾಜೀವ್ ಮತ್ತೆ ಅವನು ಪ್ರೆಗ್ನೆಂಟ್ ಹೆಂಡತಿನೂ ಸಹ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅರೆ ರಾಜೀವ್ ಹತ್ರ ಟಿಕೆಟ್ ತಗೊಳಕ್ಕೂ ದುಡ್ಡಿರಲ್ಲ. ಸೊ ಅವನು ಬಾತ್ರೂಮ್ ಅಲ್ಲಿ ಔಸ್ಕೊಂಡಿರ್ತಾನೆ. ಯಾವಾಗ ಈ ವಿಷಯ ಅಲ್ಲಿನ ಆಫೀಸರ್ ಗೊತ್ತಾಗುತ್ತೋ ಅವರು ರಾಜೀವನ್ನ ಹಿಡ್ಕೊಂಡು ಬೈತಾ ಇರ್ತಾರೆ. ಆಗ ರಾಜೀವ್ ಡೆಲ್ಲಿಲಿ ಒಂದು ಇಂಪಾರ್ಟೆಂಟ್ ಇಂಟರ್ವ್ಯೂ ಇದೆ, ಹೆಂಡತಿ ಪ್ರೆಗ್ನೆಂಟ್ ಸರ್ ಪ್ಲೀಸ್ ಬಿಟ್ಬಿಡಿ ಅಂತ ಬೇಡ್ಕೋತಾ ಇರ್ತಾನೆ. ಈ ಧ್ವನಿ ಕೇಳ್ದಂತಹ ಹ್ಯಾಪಿ ಅವರಪ್ಪ ಅವನ ಟಿಕೆಟ್ ಅನ್ನು ಅವ್ನಿಗೆ ಕೊಟ್ಟು ಯೋಚನೆ ಮಾಡಬೇಡ ನೆಮ್ಮದಿಯಾಗಿ ಹೋಗು ಅಂತ ಅವನಿಗೆ ಬೆಸ್ಟ್ ವಿಶ್ ಮಾಡಿ ಹ್ಯಾಪಿಯನ್ನ ಕರ್ಕೊಂಡು ಮತ್ತೆ ಊರಿಗೆ ಹೋಗ್ತಾನೆ. ಅಂಡ್ ಹ್ಯಾಪಿಗೆ ಅವ್ರ ಅಮ್ಮನ ಟಿಕೆಟ್ ಕೊಟ್ಟು ಇವತ್ತು ನಾವು ಹೋಗಕ್ಕಾಗಿಲ್ಲ, ಮುಂದೊಂದು ದಿನ ನೀವೇ ನಮ್ಮನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾನೆ. ಇವಾಗ ಉಳ್ದಿರೋ ಒಂದು ಟಿಕೆಟ್ ಅನ್ನ ನೋಡಿದಂತ ರಾಜೀವ್ಗೆ ಆ ಫ್ಲೈಟ್ ಎಲ್ಲ ಫ್ಲಾಶ್ ಆಗಿ ಮತ್ತೆ ಹ್ಯಾಪಿ ಅವರಪ್ಪ ನಂಗೆ ಹೆಲ್ಪ್ ಮಾಡಿದ್ಕೆ ನಾನು ಇಷ್ಟು ದೊಡ್ಡ ವ್ಯಕ್ತಿ ಆಗಿರೋದು, ಅಂಥವನ್ನ ನಾನು ಕೇವಲವಾಗಿ ನೋಡಿದ್ನಲ್ಲ ಅಂತ ಎಮೋಷ್ನಲ್ ಆಗಿ ಇವಾಗ ಅವನು ಹ್ಯಾಪಿ ಅವರಪ್ಪಂಗೆ ಸಾರಿ ಕೇಳ್ತಾನೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಡುವೆ ಸುಮಾರು ಕಾಮಿಡಿ ಸೀನ್ಸ್ಗಳಿದಾವೆ. ಮತ್ತು ಒಬ್ಬ ವ್ಯಕ್ತಿ ಸಿಂಪಲ್ ಆಗಿದ್ದಾನೆ ಅಂತ ಅವನ ಹತ್ರ ಏನು ಇಲ್ಲ ಅಂತ ಅಲ್ಲ, ಅವನು ಮಾಡಿರುವಂಥದ್ದು ಸಾಧನೆ, ಅವನ ಐಡೆಂಟಿಟಿ, ಅವನು ಮಾಡಿರುವಂಥ ಒಳ್ಳೆ ಕೆಲಸದ ಮೇಲೆ ಇರುತ್ತೆ. ನಾವ್ಯಾರು ಅವರ ಲೈಫ್ ಸ್ಟೈಲಿಂದ ಅವನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಎಲ್ಲ ಅಪ್ಪಂದಿರು ಅವ್ರ ಮಕ್ಕಳಿಗೆ ಹೀರೋ ಆಗಿರ್ತಾರೆ ಅನ್ನೋದು ಈ ಮೂವಿಯ ಮೆಸೇಜ್ ಆಗಿದೆ. ಸೊ ಇದಾಗಿತ್ತು ಈ ಮೂವಿಯ ಕತೆ. ಇನ್ನೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಹೊಸ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.